ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿದ್ದಾಗಿ ದೂರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 18 ಅಡಿ ಅಗೆದ್ರೂ ಕೂಡ 13ನೇ ಪಾಯಿಂಟ್ ನಲ್ಲಿ ಯಾವುದೇ ರೀತಿಯಾಗಿ ಅಸ್ಥಿ ಪಂಜರ ಸಿಕ್ಕಿಲ್ಲ. ಆದ್ರೆ ನಾಳೆ ಕೂಡ 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗುತ್ತೆ. ಇನ್ನು ಉತ್ತರ ದಿಕ್ಕಿನಲ್ಲಿ ಹಲವು ಶವ ಹೂತಿದ್ದಾಗಿ ದೂರುದಾರ ಹೇಳಿದ್ದಾನೆ. ಶವ ಹೂತಿದ್ದಾಗಿ ಎಸ್ಐಟಿ ಹಾಗೆ ಎಸಿ ಮುಂದೆ ದೂರುದಾರ ಹೇಳಿಕೆಯನ್ನ ನೀಡಿದ್ದಾನೆ. ಹೇಳಿಕೆ ಆಧಾರದಲ್ಲಿ ನಾಳೆ ಮತ್ತೆ ಶೋಧವನ್ನ ನಡೆಸುವಂತಹ ಎಸ್ಐಟಿ ಇವತ್ತು 13ನೇ ಪಾಯಿಂಟ್ ಅಲ್ಲೇನೆ 2 ಜಾಗದಲ್ಲಿ ಉತ್ಖನನ ಮಾಡಲಾಯಿತು, ಗುಂಡಿ ತೆಗೆಯಲಾಯಿತು. ಆದರೆ ಅಲ್ಲಿ ನೀರು ಜಿನುಗ್ತಾ ಇದ್ದಂತಹ ಕಾರಣದಿಂದಾಗಿ ಮುಂಜಾಗ್ರತಾ ಕ್ರಮವಾಗಿ ಮೋಟಾರ್ಗಳನ್ನು ಕೂಡ ಮೊದಲೇ ಸಿದ್ಧಪಡಿಸಿಕೊಳ್ಳಲಾಗಿತ್ತು. ಆ ಮೋಟಾರ್ಗಳ ಮುಖಾಂತರ ನೀರನ್ನು ಹೊರತೆಗೆಯಲಾಯಿತು. ಆದರೆ ಆತ ಉತ್ತರ ದಿಕ್ಕಿನಲ್ಲಿ ಶವಗಳನ್ನು ಹೂತಿಟ್ಟಿರೋದಾಗಿ ಹೇಳಿರುವಂತಹ ಕಾರಣದಿಂದಾಗಿ ಈ 13ನೇ ಪಾಯಿಂಟ್ ಏನಿದೆ 13ನೇ ಪಾಯಿಂಟ್ನಲ್ಲಿನೇ ಮತ್ತೊಂದು ಕಡೆ ನಾಳೆ ಉತ್ಖನನ ಮಾಡುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ಪೂಜಾರಿ. ಅಶೋಕ, ಗಮನಿಸ್ತಾ ಇದ್ದೀವಿ 13ನೇ ಪಾಯಿಂಟ್ನಲ್ಲಿ ಸಾಕಷ್ಟು ಕುತೂಹಲ ಇತ್ತು ಇವತ್ತು. ಯಾಕಂದ್ರೆ ಆತ ತುಂಬಾ ಆತ್ಮವಿಶ್ವಾಸದಿಂದ ಈ ಜಾಗವನ್ನ ಹೇಳಿದ್ದ. ಇಲ್ಲಿ ಅತಿ ಹೆಚ್ಚು ಶವಗಳನ್ನ ಹೂತಿದ್ದೀನಿ ಅಂತ ಆತ ಹೇಳ್ತಾ ಇದ್ದ. ಅದರಿಂದಾಗಿ ಇಲ್ಲಿ ಸಿಗಬಹುದೇನೋ ಅನ್ನೋ ಒಂದು ಕುತೂಹಲ ಕೂಡ ಇತ್ತು. ಬಟ್ ಇವತ್ತಿನ ಒಂದು ಕಾರ್ಯಾಚರಣೆಯಲ್ಲಿ ಯಾವುದೇ ರೀತಿಯಾಗಿ ಅಸ್ಥಿಪಂಜರ ಸಿಕ್ಕಿಲ್ಲ. ಬಟ್ ನಾಳೆ ಯಾವ ರೀತಿಯ ಕಾರ್ಯಾಚರಣೆ ಆಗುತ್ತಾ? ಹಾಗಾದ್ರೆ ಆತ ತೋರಿಸಿರುವಂತ ಮತ್ತೊಂದು ಜಾಗ ಈಗ ಗುಂಡಿ ತೆಗೆದಿರುವಂತ ಜಾಗದಲ್ಲೇ ಉತ್ಖನನ ಮಾಡಲಾಗುತ್ತಾ ಅಥವಾ ಬೇರೆ ಜಾಗನ ಹೇಗೆ? ಹೌದು ಶಮಂತ್, ಈಗಾಗಲೇ ಪಾಯಿಂಟ್ ನಂಬರ್ 13 ಎಂದೇ ಬಹಳಷ್ಟು ಕೌತುಕತೆಗೆ ಸಾಕ್ಷಿಯಾಗಿತ್ತು. ಯಾಕಂತೇಳಿದ್ರೆ ಆ ಒಂದು ಪಾಯಿಂಟ್ ನಂಬರ್ 13ರಲ್ಲಿ ಬಹಳಷ್ಟು ಹೆಣಗಳನ್ನು ಹೂತಾಕಿದ್ದೇನೆ ಅಂತೇಳಿ ಈ ಅನಾಮಿಕ ಸಾಕ್ಷ್ಯ ದೂರದಾರ ಹೇಳಿದ್ದ. ಸೊ ಈ ವಿಚಾರವನ್ನು ಎಸ್ಐಟಿ ಕೂಡ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿತ್ತು. ಇವತ್ತು ಬೆಳಿಗ್ಗೆ ಜಿಪಿಆರ್ ಯಂತ್ರದ ಮೂಲಕ ಶೋಧ ಕಾರ್ಯಾಚರಣೆ ಮಾಡಲಾಗಿತ್ತು. ಅದಾದ ಬಳಿಕ ಮಧ್ಯಾಹ್ನದ ಬಳಿಕ ಉತ್ಖನನ ಮಾಡುವಂತ ಕೆಲಸಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ರು. ಸತತ 4 ಗಂಟೆಗಳ ಕಾಲ ಪಾಯಿಂಟ್ ನಂಬರ್ 13ರಲ್ಲಿ ಬಹಳಷ್ಟು ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಅಂದ್ರೆ ಪ್ರಮುಖವಾಗಿ ಸುಮಾರು 18 ಅಡಿ ಆಳ ಗುಂಡಿಯನ್ನು ತೋಡಲಾಯಿತು. ಇದರ ಜೊತೆಗೆ 8 ಅಡಿ ಆಗಲ್ಲ, ಸುಮಾರು 22 ಅಡಿ ಉದ್ದ ಈ ಒಂದು ಗುಂಡಿಯನ್ನು ತೋಡಲಾಯಿತು. ಆದ್ರೆ ಇಷ್ಟು ಅಡಿ ಸುಮಾರು 18 ಅಡಿ ಆಳ ತೋಳಿದ್ರು ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಪತ್ತೆ ಆಗಿಲ್ಲ. ಆದ್ರೆ ಈ ಅನಾಮಿಕ ದೂರದಾರ ಮತ್ತಷ್ಟು ಉತ್ಖನನಕ್ಕೆ ಈ ಬೇಡಿಕೆಯನ್ನು ಇಟ್ಟಿರುವಂತದ್ದು. ಅಂದ್ರೆ ಈಗ ಏನು ಉತ್ಖನನ ಮಾಡಿರ್ತಕ್ಕಂಥ ಜಾಗ ಏನಿದೆ ಅದರ ಪಕ್ಕದ ಜಾಗ ಅಂದ್ರೆ ಉತ್ತರ ಭಾಗಕ್ಕೆ ಮತ್ತಷ್ಟು ಉತ್ಖನನ ಮಾಡಬೇಕೆನ್ನುವಂತ ಬೇಡಿಕೆಯನ್ನು ಮುಂದಿಟ್ಟಿದ್ದಾನೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ನಾಳೆಯೂ ಕೂಡ ಈ ಪಾಯಿಂಟ್ ನಂಬರ್ 13 ಏನು ಪಕ್ಕದ ಜಾಗ ಇದೆ ಅಲ್ಲಿ ಉತ್ಖನನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ನಾಳೆ ಬೆಳಿಗ್ಗೆಯಿಂದಲೂ ಕೂಡ ಈ ಸಮಾಧಿ ಶೋಧ ನಡೀಲಿಕ್ಕಿದೆ. ಪಾಯಿಂಟ್ ನಂಬರ್ 13 ಸುತ್ತಮುತ್ತ ಏನು ಇದೆ ಆ ಜಾಗದಲ್ಲಿ ಬಹಳಷ್ಟು ಆಳಕ್ಕೆ ಅಂದ್ರೆ ಇವತ್ತು 18 ಫೀಟ್ ಏನು ಅಡಿ ಆಳಕ್ಕೆ ಹೋಗಿದ್ರು. ಸೊ ಇಷ್ಟೇ ಆಳದಲ್ಲಿ ಅಲ್ಲಿಯೂ ಕೂಡ ಉತ್ಖನನ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ನಿರ್ಧಾರ ಮಾಡಿರ್ತಕ್ಕಂಥದ್ದು. ಆದ್ರೆ ಬಹಳಷ್ಟು ಆಳಕ್ಕೆ ಹೋದಂತ ಸಂದರ್ಭದಲ್ಲಿ ಕೆಸರು ಮಿಶ್ರಿತ ನೀರು ಕೂಡ ಬರ್ತಾ ಇದೆ. ಇದರ ಜೊತೆಗೆ ನೇತ್ರಾವತಿ ನದಿ ಕೂಡ ಪಕ್ಕದಲ್ಲೇ ಇರೋದ್ರಿಂದಾಗಿ ಹೊರತೆ ನೀರು ಸಾಕಷ್ಟು ತೋಡಿರ್ತಕ್ಕಂಥ ಗುಂಡಿ ಏನಿದೆ ಅಲ್ಲಿ ತುಂಬಿಕೊಳ್ತಿದೆ. ಸೊ ಈ ಹಿನ್ನೆಲೆಯಲ್ಲಿ ಪಂಪ್ ಅನ್ನು ಬಳಸಿ ನೀರನ್ನು ತೆಗೆಯುವಂತ ಕೆಲಸವನ್ನು ಇವತ್ತು ಕೂಡ ಮಾಡಿದ್ರು. ಸೊ ನಾಳೆಯೂ ಕೂಡ ಇದೇ ರೀತಿಯಾದ ಕಾರ್ಯಾಚರಣೆ ಮುಂದುವರಿಲಿಕ್ಕಿದೆ. ಸೊ ಆತ ಅನಾಮಿಕ ಸಾಕ್ಷ್ಯ ದೂರುದಾರ ಎಲ್ಲಿವರೆಗೂ ಹೇಳ್ತಾನೆ ಅಲ್ಲಿವರೆಗೂ ಕೂಡ ಅಗಿಯೋದಕ್ಕೆ ಎಸ್ಐಟಿ ಅಧಿಕಾರಿಗಳು ನಿರ್ಧರಿಸಿದೆ. ಸೊ ನಾಳೆ ಏನಾಗುತ್ತೆ ಎಂಬುದನ್ನು ಕೂಡ ಕಾದು ನೋಡ್ಬೇಕಾಗಿದೆ ಶಮಂತ್. ಧನ್ಯವಾದ ಅಶೋಕ್ ನಿಮ್ಮೆಲ್ಲ ಮಾಹಿತಿಗಾಗಿ.